ಮಂಜೂರಾಗಿ ವರ್ಕ್ ಆರ್ಡರ್ ಸಿಕ್ಕ ಬಳಕ ನಾವು ಮಾಡಿದ್ದೆವು. ಈಗ 2023 ಮಾರ್ಚ್ದಾಗೂ ಕೂಡ ನಾವು ಬಿಜೆಪಿ ಸರ್ಕಾರ ಇದ್ದಾಗ ನಾಗರಹೊಳೆ ಒಳಗೆ ಎಲ್ಲರೂ ನೀವು ಮೀಡಿಯಾದವರು ಬಂದಿರಿ, ನಮ್ಮೆಲ್ಲ ಪ್ರಮುಖರು ಕೂಡಿ ದೊಡ್ಡ ಪ್ರಮಾಣ ಕಾರಜೋಳ ಸಾಹೇಬ್ರು ನೀರಾವರಿ ಮಂತ್ರಿ ಅವರ ನೇತೃತ್ವದಾಗ ನಾವಲ್ಲಿ ಪೂಜೆಯನ್ನು ಮಾಡಿದೆವು. ಮುಂದೆ ಮಾರ್ಚ್ ಆದ ನಂತರ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಅವರ ಹಳಿ ಕೆಲಸಗಳು ಏನ್ ಮೊದಲಿನ ಬಿಜೆಪಿಯಾಗ ಏನ್ ಕಾಮಗಾರಿ ಟೆಂಡರ್ ಆಗ್ಯಾವ ಪೂಜೆಗೆ ಅವೆಲ್ಲ ರದ್ದು ಅಂತೇಳಿ ಆದೇಶ ಮಾಡಿಬಿಟ್ರು. ರದ್ದು ತಂದ ಕೂಡಲೇ ನಾವು ಕೈ ಚೆಲ್ಲಿದೆವು. ಮುಂದೆ ಹಂಗ ಮತ್ತ ಉಪಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಸಚಿವರು ಇರೋದ್ರಿಂದ ಅವ್ರಿಗೆ ಹೋಗಿ 16 ಬಾರಿ ಭೇಟಿಯಾಗಿ ವಿನಂತಿ ಮಾಡ್ಕೊಂಡ ಈ ನಮ್ಮ ನಾಗರಮೂಳಿ ಭಾಗದ ಈ ಮಡ್ಡಿ ಭಾಗದ ನೀರಾವರಿ ವಂಚಿತ ಭಾಗ ಅಂತೇಳಿ ಅಂದ ಅದನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿದ ಮೂಲಕ ಮತ್ತ ಅದಕ್ಕ ಒಂದು ವರ್ಷ ನಂತರ ಅದಕ್ಕೆ ಮುಂಜೂರಾತಿ ಕೊಟ್ರು. ಮುಂಜೂರಾತಿ ಕೊಟ್ಟ ಕೂಡಲೇ ಅದು ಮತ್ತೆ ಪ್ರಯತ್ನಕ್ಕೆ ಚಾಲು ಆಗ್ತದ. ಮತ್ತೆ ಎಸ್ಟಿಮೇಟ ಅದಕ್ಕೆ ERC ಮೀಟಿಂಗ್ ಕಮಿಟಿ ಕ್ಯಾಬಿನೆಟ್ ಎಫ್ಡಿ ಹಿಂಗಾಗಿ ಅದೆಲ್ಲ ಅಪ್ರೂವ್ ಆಗಿ ಮತ್ತೆ ಟೆಂಡರ್ ಆಗಿ ಅದ ಮೇ 2025 ವರ್ಕ್ ಆರ್ಡರ್ ಸಿಕ್ಕ ಬಳಿಕ ಇದನ್ನ ನಾವು ಭೂಮಿ ಪೂಜೆ ಮಾಡ್ಬೇಕಂತಂದ್ರ ಅಲ್ಲಿ ಭೂಮಿ ಬೇಕಲ್ಲ ಜಾಕ್ವೆಲ್. ಇದು ಮಂಜೂರಿ ಎಷ್ಟಾಯ್ತು? 100 ಕೋಟಿ ರೂಪಾಯಿ ಮಂಜೂರು ಆಯ್ತು. ಇದು ಬರೀ ಜಾಕ್ವೆಲ ಮತ್ತು 4 ಕಿಲೋಮೀಟರ್ ಪೈಪ್ಲೈನ್, ಮೇನ್ ಪೈಪ್ಲೈನ್. ಜಾಕ್ವೆಲ ಮೊದಲು ಚಾಲು ಮಾಡಬೇಕು. ಅಲ್ಲಿ ಭೂಮಿ ಬೇಕು 2 ಎಕರೆ. ಅದಕ್ಕೆ ಅಲ್ಲಿ ಭೂಮಿ ನೋಡಕತ್ತೀವಿ. 2-3 ಕಡೆ ಭೂಮಿ ನೋಡಿದೀವಿ, ಹೊಂದಿಸಿದೀವಿ. ಆದ್ರೆ ಅವು ಇದನ್ನಾಗ್ಲಿಲ್ಲ. ಕಾರಣಾಂತರದಿಂದ ಅವೆಲ್ಲ ಕ್ಯಾನ್ಸಲ್ ಆದವು. ಮತ್ತು ಪ್ರಕಾಶನ ಹುಕ್ಕೇರಿ ಅವ್ರಿಗೆ ನಾವು ಈ ಸಂದರ್ಭ ಧನ್ಯವಾದ ಹೇಳಬೇಕು. ಅವರು ನಮ್ಗೆ 2-3 ಜಾಗ ನಮ್ಗೆ ಸೆಟ್ ಮಾಡಿಕೊಟ್ರು. ಆದ್ರೂ ಕೂಡ ಅದ ಕ್ಯಾನ್ಸಲ್ ಆದ ಬಳಿಕ ಮತ್ತೆ ಮೊನ್ನೆ ಅವರ ಒಂದು ಸೆಟ್ ಮಾಡಿ ಈಗ ನಮಗೆ ಎಲ್ಲಿ ಇದನ್ನ ಕಲ್ಲೋಳಿ ಬ್ಯಾರೇಜ್ ನಾವು ಕೆಳಗೆ ತಗೊಂಡಿದ್ವಿ ಜಮೀನುಗಳು. ಅದಕ್ಕೆ ಬೇಡ, ಜಮೀನ್ ಬ್ಯಾರೇಜ್ ಒಳಗೆ ತಗೊಂಡ್ರೆ ನಾವು ಬ್ಯಾಸಿಗೆ ನೀರು ಸಿಗ್ತೈತಿ ನಮ್ಮ ರೈತರಿಗೆ. ನಾವು 500 ಕೋಟಿ ಗಟ್ಟಲೆ ಖರ್ಚು ಮಾಡಿ ವೇಳೆ ಇದನ್ನ ಸ್ಕೀಮ್ ಮಾಡೋದ ಮತ್ತೆ ನಮ್ಮ ಮಂದಿಗೆ ನೀರು ಕೊಡೋದ್ರ ಏನು ಉಪಯೋಗ ಇರ್ತದೆ ಅಂದ ಅವು 2-3 ಕಡೆ ಭೂಮಿಯನ್ನ ತಗೊಂಡ್ರು ಕ್ಯಾನ್ಸಲ್ ಮಾಡಿ ಈಗ ಒಳಗ ಭೂಮಿಯನ್ನು ಕೊಡಿಸಿದ. ಅದಕ್ಕೆ ಈಗ ನಾವು ನಾಳೆ 4ನೇ ತಾರೀಕು ದಿವಸ 11 ಗಂಟೆಗೆ ಅಲ್ಲಿ ಹೊಳಿದಂಡಿಗೆ ದತ್ತಗುಡಿ ಇದ್ದಾಗ ಅಲ್ಲಿ ಕಲ್ಲೋಳಿ ಬ್ಯಾರೇಜ್ ಇದ್ದಾಗ ಈಗ ನಾವು ಭೂಮಿ ಪೂಜೆಯನ್ನ ಮಾಡೋದು ಈಗಾಗಲೇ ನಾವು ಫಿಕ್ಸ್ ಮಾಡಿದೆವು. ಅದಕ್ಕೆ ಅವರ ಪ್ರಕಾಶನ ಹುಕ್ಕೇರಿ ಅವರು ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ದೆಹಲಿ ಪ್ರತಿನಿಧಿ ಅವರ ಒಂದು ನೇತೃತ್ವದೊಳಗ ಗಣೇಶನ ಹುಕ್ಕೇರಿ ಅವರ ನೇತೃತ್ವ ಮತ್ತು ನಮ್ಮ ಲೋಕಸಭಾ ಸದಸ್ಯರ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಕರ್ಕೊಂಡ ನಾನು ಹಿಡ್ಕೊಂಡು 4 ಮಂದಿ ಮತ್ತು ನಮ್ಮ ಎಲ್ಲ 14 ಗ್ರಾಮದ ಎಲ್ಲ ಪ್ರಮುಖರನ್ನ ಹಿರಿಯರನ್ನ ಕರ್ಕೊಂಡ ನಾವು 4ನೇ ತಾರೀಕು 11 ಗಂಟೆಗೆ ಪೂಜೆಯನ್ನ ಮಾಡೋದೆವು. ಅದಕ್ಕೆ ಈ 14 ಗ್ರಾಮದ ಎಲ್ಲ ಹಿರಿಯರಿಗೆ ನಿಮ್ಮ ID ಮುಖಾಂತರ, ಪತ್ರಿಕಾದ ಅವ್ರ ಮುಖಾಂತರ ನಾ ವಿನಂತಿ ಮಾಡೋದನ್ನು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕಲ್ಲೋಳಿ ಬ್ಯಾರೇಜ್ ಇದ್ದಾಗ ಎಲ್ಲರೂ ಆಗಮಿಸಿ ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ನಿಮ್ಮ ನೇತೃತ್ವದೊಳಗಡೆ ಆ ದಿವಸ ಮಿಷನ್ಗಳು ಕೂಡ ನಾಳೆ ಬಂದು ಹಿಡಿತಾವ. ಅಲ್ಲಿ ಕಾಮಗಾರಿನೂ ಕೂಡ ಅದ ದಿವಸ ಪ್ರಾರಂಭ ಮಾಡುವಂತದ ಕಾರ್ಯಕ್ರಮ ಇರುವುದರಿಂದ ಅದಕ್ಕೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಂದ ಅದು ಯಶಸ್ವಿಗೊಳಿಸಬೇಕು ಅಂತೇಳಿ ಅಂದ ಎಲ್ಲ ನಮ್ಮ 14 ಗ್ರಾಮದ ಎಲ್ಲ ಹಿರಿಯರಿಗೂ ಪ್ರಮುಖರಿಗೆ ನಾವು ಈ ಪತ್ರಿಕಾ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಈ ಟಿವಿ ಎಲ್ಲ ಇವರ ಮುಖಾಂತರ ನಾ ಎಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತಾನೆ. ನಮಸ್ಕಾರ. ಜೈ ಕರ್ನಾಟಕ. ಈಗಾಗಲೇ ಮೇದಾಗ ಇದು ವರ್ಕ್ ಆರ್ಡರ್ ಆಗೈತಿ. ಇದು ಒಂದು 100 ಕೋಟಿ ರೂಪಾಯಿಗ ಇದು ಕಾಮಗಾರಿ ಪ್ರಾರಂಭ ಆತಂದ್ರ ಅದು ಉಳಿಕಿದ್ದು ಕೂಡ ಮತ್ತೆ ಟೆಂಡರ್ ಆಕೈತಿ. ಅದಕ್ಕೇನ ಅಡೆತಡೆ ಇಲ್ಲ, ಕಾಲಮಿತಿ ಏನಿಲ್ಲ. ಇದು ವರ್ಕ್ ಪ್ರಾರಂಭ ಆತರ ಅದಕ್ಕೂ ಟೆಂಡರ್ ಕರೀತಾರ. ಅದನ್ನು ಉಳಿದ ಎಷ್ಟು ಅಮೌಂಟ್ ಟೋಟಲ್ 567 ಕೋಟಿ ರೂಪಾಯಿ ಇದು ಮಂಜೂರಾದದ್ದ. ಈಗ ಅದನ್ನ ಜಾಕ್ವೆಲ್ ಮತ್ತು 4 ಕಿಲೋಮೀಟರ್ ಪೈಪ್ 100 ಕೋಟಿ ರೂಪಾಯಿದ ಮಂಜೂರಾಗಿ ಟೆಂಡರ್ ಆಗಿ ಈಗಾಗಲೇ ವರ್ಕ್ ಆರ್ಡರ್ ಆಗೈತಿ. ಭೂಮಿ ಪೂಜೆ ಈಗ ಮಾಡ್ತೇವೆ. ಭೂಮಿ ಪೂಜೆ ಆದ ಒಂದು 8 ದಿನದಾಗ ಉಳಿಕಿದಕ್ಕೂ ಟೆಂಡರ್ ಕರೀತಾರೆ. ಅಂದ್ರೆ 3 ಹಂತದ 2 ಹಂತ. ಎಷ್ಟು ಹಳ್ಳಿಗಳು ಇವು 14 ಹಳ್ಳಿ ಬರ್ತಾವ. ಉಂಬ್ರಾಣಿ, ನಾಗರಮುಳ್ಳಿ, ಬೆಳಗಲಿ, ಕಬ್ಬೂರ, ಮುಂದ ಕಡೆ ಕರಗಾಂವ್, ಹಂಚಿನಾಳ್, ಡೊಣ್ಣವಾಡ, ಬೆಳಕೂಡ್, ಕುಮಟೋಳಿ, ಮತ್ತ ಬಂಬಲವಾಡ, ಕರೋಶಿ, ಮತ್ತ ಬುಗುಳಿ, ಕಮ್ಚಾನಟ್ಟಿ ಇವೆಲ್ಲ 14 ಗ್ರಾಮಗಳಿಗೆ ಇದು ಸಂಪೂರ್ಣ
ನೀರಾವರಿ ಆಗ್ತೈತಿ. ಇದು ಉಮ್ರಾಣಿ ಹೆಚ್ಚಿಗೆ ಹೊಣ್ಣಗುಡಿ ಲಕ್ಷ್ಮಿ ಐತೆ ತಂದ ನೀರಲ್ಲಿ ಎವಿಸಿ ಅಲ್ಲಿಂದ ಎಲ್ಲಾ ಊರುಗಳಿಗೆ ಸಪ್ಲೈ ಆಗ್ತದೆ. ಕೆನಾಲ್ ಮುಖಾಂತರ ಪೈಪ್ ಲೈನ್ ಕೆಲವು ಕಡೆ ಕೆನಾಲ್ ಮುಖಾಂತರ ಹೋಗ್ತತಿ, ಕೆಲವು ಕಡೆ ಪೈಪ್ ಲೈನ್